ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು 8ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮುಖ್ಯ ಮಾಹಿತಿಯನ್ನು ಬಂದಿದೆ. ಹಾಗೆ ಅದರ ಜೊತೆಗೆ 9ನೇ ಕಂತಿನ ಹಣ ಕೂಡ ಈಗ ಬಿಡುಗಡೆ ಆಗುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಎಲ್ಲ ಮಾಹಿತಿಯನ್ನು. ಹಾಗೆ ಅದರ ಜೊತೆಗೆ ಅನ್ನಭಾಗ್ಯದ ಯೋಜನೆ ಕೂಡ ಸ್ವಲ್ಪ ಫಲಾನುಭವಿಗಳಿಗೆ ಬಂದಿದೆ, ಹಾಗೆ ಇನ್ನೂ ಸ್ವಲ್ಪ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ತಿಳಿಸುತ್ತಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಪಡೆದುಕೊಳ್ಳೋಣ. ನೀವು ತಪ್ಪದೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತದೆ. ಫ್ರೆಂಡ್ಸ್, ಈಗಾಗಲೇ 8ನೇ ಕಂತಿನ ಬಿಡುಗಡೆಯಾಗಿ ಈಗ ಸಾಕಷ್ಟು ಫಲಾನುಭವಿಗಳಿಗೆ ಬಂದು ಬ್ಯಾಂಕ್ ಖಾತೆಗೆ ಸೇರಿದೆ. ಹಾಗೆ ಇನ್ನೂ ಸ್ವಲ್ಪ ಫಲಾನುಭವಿಗಳಿಗೆ ಬಂದು ಬ್ಯಾಂಕ್ ಖಾತೆಗೆ ಸೇರಿಲ್ಲ. ಅವರಿಗೆಲ್ಲ ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಇದೇ ತಿಂಗಳ 20ನೇ ತಾರೀಕಿನ ಒಳಗೆ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಸೇರುತ್ತದೆ ಅಂತ. ಹಾಗೆ ಇದರ ಜೊತೆಗೆ ಈಗ 8ನೇ ಕಂತಿನ ಹಣ ಎಲ್ಲರ ಬ್ಯಾಂಕ್ ಖಾತೆಗೆ ಸೇರುತ್ತಲೇ ಈಗ 9ನೇ ಕಂತಿನ ಹಣ ಕೂಡ ಅವರು ಬಿಡುಗಡೆ ಮಾಡುತ್ತಿದ್ದಾರೆ ಅಂತ ತಿಳಿಸುತ್ತಿದ್ದಾರೆ. ಹೌದು ಫ್ರೆಂಡ್ಸ್, ನೀವೆಲ್ಲ ಕೇಳ್ಬೋದು, ಈಗ ಇನ್ನೂ ನಮಗೆ 8ನೇ ತಿಂಗಳಿನ ಹಣ ಬಂದಿಲ್ಲ, ಆಗಲೇ 9ನೇ ತಿಂಗಳಿನ ಹಣ ಬಿಡುಗಡೆ ಆಗುತ್ತಿದೆ ಅಂತ. ಹೌದು ಫ್ರೆಂಡ್ಸ್, ಈಗ ಎಲೆಕ್ಷನ್ ಇರುವ ಕಾರಣದಿಂದ ಅವರು 9ನೇ ಕಂತಿನ ಹಣ ಈಗ ಸಾಕಷ್ಟು ಬೇಗನೆ ಅವರು ಬಿಡುಗಡೆ ಮಾಡುತ್ತಿದ್ದಾರೆ. ಏಕೆಂದರೆ ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಫಲಾನುಭವಿಗಳ ಖಾತೆಗೆ ಬ್ಯಾಂಕ್ ಖಾತೆಗೆ ಬಂದು ಹಣ ಜಮಾವಾಗಬೇಕಂತ ಅವರು ಈಗ ಯೋಚಿಸಿದ್ದಾರೆ. ಈ ರೀತಿಯಾಗಿ ನಿಮಗೆ ಈಗ 8ನೇ ಕಂತಿನ ಹಣ ಕೂಡ ಬಂದಿಲ್ಲವೆಂದರೆ 7ನೇ ಕಂತಿನ ಹಣ ಕೂಡ ಬಂದಿಲ್ಲವೆಂದರೆ ನೀವು ಯೋಚಿಸಬೇಡಿ. ನಿಮಗೆ 7ನೇ ಕಂತಿನ ಹಣ, 8ನೇ ಕಂತಿನ ಹಣ, 9ನೇ ಕಂತಿನ ಹಣ ಸೇರಿ ನಿಮಗೆ ಒಟ್ಟಿಗೆ 6,000 ರೂಪಾಯಿ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾವಾಗುತ್ತದೆ. ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸರ್ಕಾರದಿಂದ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಇದೇ ರೀತಿಯಾಗಿ ನಿಮಗೆ ಅನ್ನಭಾಗ್ಯದ ಯೋಜನೆ ಕೂಡ ಈಗ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರಿಲ್ಲವೆಂದರೆ ನೀವು ಚಿಂತನೆ ಪಡಬೇಡಿ. ನಿಮಗೆ ಖಂಡಿತ ಬಂದು ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಅನ್ನಭಾಗ್ಯದ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಸೇರುತ್ತದೆ. ಹಾಗೆ ಈ ಒಂದು ಮಾಹಿತಿ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಮಾಹಿತಿ ಜೊತೆಗೆ. ಅಲ್ಲಿವರೆಗೂ ಬಾಯ್.